ವೆಲ್ಕಮ್ ಟು ದ ಗಣಿ ಸ್ಟೋರಿ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ LSG. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೋಮ್ ಗ್ರೌಂಡಲ್ಲಿ RCB ಹೋಮ್ ಗ್ರೌಂಡಲ್ಲಿ ನನ್ನ ಪ್ರಕಾರ RCB ಗೆಲ್ಬೋದು ಅನ್ಕೋತೀನಿ. ನಾನು RCB ಗೆಲ್ಲಬೇಕು ಅನ್ಕೋತೀನಿ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 190, ಮಿಸ್ ಆಗಿ 200 ಹೊಡೆದ್ರು ಹೊಡಿಬೋದು. ಮೇನ್ ಗುರು ಇಲ್ಲಿ RCBಲಿ ವಿರಾಟ್ ಕೊಹ್ಲಿ ಯಾವಾಗಲೂ ಚೆನ್ನಾಗಿ ಆಡ್ತವ್ರೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಡೂಪ್ಲೇಸರು ಒಂಚೂರು ಮಿಸ್ ಆಗಿ ಆಡಿದ್ರು ನನ್ನ ಪ್ರಕಾರ. ಒಂಚೂರು ಗ್ರೀನ್ ಅವರು ಮತ್ತು ಮ್ಯಾಕ್ಸ್ವೆಲ್ಲು ಮತ್ತು ಮೇನು ಗುರು ಇವ್ರು ಬ್ಯಾಟಿಂಗ್ ಒಂಚೂರು ನೀಟಾಗಿ ಆಡಬೇಕು. DK ಅವರು ನೀಟಾಗಿ ಆಡ್ತಾರೆ. ಮೇನ್ ಅವ್ರು ಬಂದವರೆಲ್ಲ ಬೇಗ ಔಟ್ ಆಯ್ತವ್ರೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಂಚೂರು ಬ್ಯಾಟಿಂಗ್ ಕಡೆ ಒಂಚೂರು ಗಮನ ಕೊಟ್ಟರೆ ನನ್ನ ಪ್ರಕಾರ RCB ಅವರು ಒಳ್ಳೆ ಟೀಮೇ ಅನ್ಬೋದು. ಮತ್ತು ಬೌಲಿಂಗ್ ಕಡೆ ಬಂದರೆ ಸಿರಾಜ್ ಅವರು ಮತ್ತು ಸುಮಾರು ಜನ ಇಲ್ಲಿ ಸಿಕ್ಕಾಪಟ್ಟೆ ಲಾಕೋಫರ್ಸನ್ ಆಗಲಿ ಸಿಕ್ಕಾಪಟ್ಟೆ ರನ್ನ ಹೊಡ್ಸ್ಕೊತಿದ್ದಾರೆ ಅನ್ಬೋದು. ಮೇನು ಒಂಚೂರು ಸಿರಾಜ್ ಅಣ್ಣ ಒಂಚೂರು ನೀಟಾಗಿ ಬೌಲಿಂಗ್ ಮಾಡಿದ್ರೆ ನನ್ನ ಪ್ರಕಾರ ಬೌಲಿಂಗ್ ಮಾಡ್ತಾರೆ, ಅಷ್ಟು ವಿಕೆಟ್ ತೆಗಿಯಲ್ಲ ಗುರು. ಇಲ್ಲಿ ಅದೇ ಇಲ್ಲಿ ಮೇನ್ ಕಷ್ಟ ಆಯ್ತಿರೋದು. ಮತ್ತು ಫೀಲ್ಡಿಂಗ್ಗಳು ಚೆನ್ನಾಗಿ ಮಾಡಬೇಕು. ಮೇನ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತಗೋಬೇಕು ಗುರು. ಜಾಸ್ತಿ ಇವರು ಹೋಮ್ ಗ್ರೌಂಡಲ್ಲಿ ಗೆದ್ದೇ ಇಲ್ಲ ಅನ್ಬೋದು. ಮತ್ತು LSG ಟೀಮು ಅಂದರೆ ನನ್ನ ಪ್ರಕಾರ ರಾಹುಲ್ ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಮತ್ತು ಡಿಕಾಕ್ ಮತ್ತು ಕೃಣಾಲ್ ಪಾಂಡ್ಯ ಮತ್ತು ದೇವದತ್ ಪಡಿಕ್ಕಲ್ ಇವರೆಲ್ಲ ಚೆನ್ನಾಗಿ ಆಡ್ತವ್ರೆ ಅನ್ಬೋದು. ಮೇನು ಗುರು ಇವರು ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿದೆ ಮತ್ತು ಬ್ಯಾಟಿಂಗ್ ಅಟ್ಯಾಕು ನನ್ನ ಪ್ರಕಾರ ಚೆನ್ನಾಗಿದೆ ಅನ್ಬೋದು. ಮತ್ತು ಮಾರ್ಕಿಸ್ ಸ್ಟೋನಿ ಅವರು ಒಂಚೂರು ಚೆನ್ನಾಗಿ ಆಡ್ತಾರೆ ಇವ್ರ ಕಡೆ. ಇಲ್ಲಿ ಮೇನ್ ಬಂದ್ಬಿಟ್ಟು ಇವರು LSG ಕಡೆ ಡಿಕಾಕ್ ಅವರು ಮತ್ತು ಕೃಣಾಲ್ ಪಾಂಡ್ಯ ಪೂರವಾದರೂ ಚೆನ್ನಾಗಿ ಆಡ್ತಾರೆ ಇವ್ರ ಕಡೆ. ಹೋದ ಮ್ಯಾಚ್ ಇವರು 3 ಜನನ ಚೆನ್ನಾಗಿ ಆಡಿದರು ಅನ್ಬೋದು ನನ್ನ ಪ್ರಕಾರ. ಮತ್ತು ದೇವದತ್ ಪಡಿಕ್ಕಲು ಅಷ್ಟು ಚೆನ್ನಾಗಿ ಆಡಿತಿಲ್ಲ, ಅವರು ಚೆನ್ನಾಗಿ ಆಡಬೇಕು. ಒಟ್ಟಿನಲ್ಲಿ ಇವರು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅನ್ಬೋದು ಗುರು ನನ್ನ ಪ್ರಕಾರ. ಇವರು LSG ಅವರು ಇವರು ಟೋಟಲಾಗಿ ಇವರು ಆಡಿಸಿರೋ ಮ್ಯಾಚು 4 ಮ್ಯಾಚಲ್ಲಿ ಇವರು RCB ಅವರು 3 ಮ್ಯಾಚನ್ನ ಗೆದ್ದವ್ರೆ ಅನ್ಬೋದು ನನ್ನ ಪ್ರಕಾರ. ಮತ್ತು LSG ಅವರು 1 ಮ್ಯಾಚನ್ನ ಗೆದ್ದವ್ರೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿನೇ ಟೈಮ್ನ ತೊಗೊಂಡು ಒಟ್ನಲ್ಲಿ ಚೆನ್ನಾಗಿ ಆಡಿಸ್ತವ್ರೆ ಅನ್ಬೋದು ಹೋಮ್ ಗ್ರೌಂಡಲ್ಲಿ. ಬೆಂಗಳೂರು ಹೋಮ್ ಗ್ರೌಂಡಲ್ಲಿ ಇವರು ಜಾಸ್ತಿ ಸೋಲೋದೇ ಆಯಿತು ಅನ್ಬೋದು ನನ್ನ ಪ್ರಕಾರ. ಒಟ್ನಲ್ಲಿ ಮೇನ್ ಗುರು ಇವರು ಗೆಲ್ಲಬೇಕು. ಒಟ್ನಲ್ಲಿ ಇವರು ಹಿಂಗೆ ಸೋತ್ಕೊ ಬರ್ತಿದ್ರೆ ನಮ್ಮ RCB ಅವರು ಕಪ್ ಹೊಡೆಯೋದು ಕಷ್ಟ ಆಗುತ್ತೆ. ಮತ್ತು ಹಿಂಗೆ ಸೋತಿದ್ರೆ ಪಾಯಿಂಟು ಟೇಬಲಲ್ಲಿ ಇವರು ಕೆಳಗಡೆ ಇರ್ತಾರೆ ಅನ್ಬೋದು. ಮೇನು ಇಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಬೇಕು. ಇವರು ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರೆ ಬೌಲಿಂಗ್ ಚೆನ್ನಾಗಿ ಮಾಡಲ್ಲ, ಬೌಲಿಂಗ್ ಚೆನ್ನಾಗಿ ಮಾಡಿದಾಗ ಬ್ಯಾಟಿಂಗ್ ಚೆನ್ನಾಗಿ ಬರಲ್ಲ. ಎರಡು ಚೆನ್ನಾಗಿದ್ದಕ್ಕೆ ಸ್ಕೋರ್ ಕಡಿಮೆ ಮಾಡಿಬಿಡ್ತಾರೆ ಇವರು. ಮೇನು ಇವರು ಎಲ್ಲ ಕಡೆ ಗಮನ ಹರಿಸ್ಬೇಕು. ಮೇನು ಫೀಲ್ಡಿಂಗ್ ಕಡೆ ಒಂಚೂರು ಗಮನ ಹರಿಸ್ರಿ ನನ್ನ ಪ್ರಕಾರ RCB ಈ ಮ್ಯಾಚ್ನ ಹೊಡಿಬೋದು ಅನ್ಬೋದು ನನ್ನ ಪ್ರಕಾರ. ಮೇನು ಹೋಮ್ ಗ್ರೌಂಡಲ್ಲಿ ಇವ್ರಿಗೆ ಸೋತಿರೋದೇ ಜಾಸ್ತಿ. ಈ ಮ್ಯಾಚ್ನಾದ್ರು ಗೆಲ್ಲಿ, ಹೋದ ಮ್ಯಾಚ್ನವರು ಸೋತವ್ರೆ, ಈ ಮ್ಯಾಚ್ನವರು ಗೆಲ್ಲಿ ಅನ್ಕೋತೀನಿ. ಈ ಪ್ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಾರೆ ಅನ್ಬೋದು ನನ್ನ ಪ್ರಕಾರ.